ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಅನಿಸೋ ಮಟ್ಟಿಗೆ ಇವರೊಂದು 3 ಸಂಡೇ ಬಂದಿರ್ಬೋದು ಅನಿಸ್ತದೆ ನನಗೆ. ಇದಕ್ಕೆ ಹಿಡಿದ್ರೆ 3 ಅಲ್ಲ, ಕರೆಕ್ಟಿನ? 3 ಸಂಡೇ, 1 ಶುಕ್ರವಾರ ಬಂದಿದ್ದಾರೆ. ನನಗೆ ಫೋನ್ ಮಾಡಿದ್ರು. ಮುಂಚೆ ಇವರು ನಂಗೆ ಪರಿಚಯ ಇದ್ದಾರೆ. ಫೋನಲ್ಲೇ ನನಗೆ ಹೇಳಿದ್ರು, ಈ ಥರ ಪ್ರಾಬ್ಲಮ್ ಇದೆ ಸರ್, ನಾನು ಹಾಸ್ಪಿಟಲ್ ತಿರುಗಿದ್ದೀನಿ, ಮತ್ತೆಲ್ಲ ನಾನು ಪ್ರೇಯರ್ ಮಾಡ್ಕೊಂಡಿದ್ದೀನಿ, ಪ್ರೇಯರ್ ಮಾಡಿಸಿದ್ದೀನಿ, ಎಲ್ಲ ಮಾಡಿದ್ದೀನಿ, ಆದರೂ ಕೂಡ ನನಗೆ ಕಮ್ಮಿನೇ ಆಗ್ತಾ ಇಲ್ಲ ಎಂಬುದಾಗಿ ಅವ್ರಿಗೆ ನಾನು ಹೇಳಿದ್ದೆ ಅವರಿಗೆ ಒಂದು 3 ತಿಂಗಳು ನಮ್ಮ ಸಭೆಗೆ ನೀವು ಬರಬೇಕು, ಕಮ್ಮಾಗ್ತದೆ ಅಂತ ಹೇಳಿದ್ದೀನಿ. ಹಲ್ಲೆಲೂಯಾ. ಆದ್ರೆ 3 ಸಂಡೇ ಬಂದಿದ್ದಾರೆ, ಕಮ್ಮಾಗಿದೆ ಎಂಬುದಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ನಾನಲ್ಲ, ನನ್ನನ್ನು ಆರಿಸ್ಕೊಂಡಿರುವಂಥ ದೇವರು ಅವ್ರ ಜೀವಿತದಲ್ಲಿ ಅದ್ಭುತ ಮಾಡಿದ್ದಾನೆ. ದೇವರಿಗೆ ಮಹಿಮೆ ಆಗಲಿ. ಈ ಒಂದು ನಮ್ಮ ಉದ್ದೇಶ ಒಂದೇ, ಏನಂತಂತಂದ್ರೆ ಅನೇಕ ಜನರು ಕಷ್ಟಪಡ್ತಾ ಇದ್ದಾರೆ. ಎಲ್ಲಿ ಹೋದರೂ ನಮಗೆ ಸೌಖ್ಯ ಸಿಗುತ್ತದೆ, ಎಲ್ಲಿ ಹೋದರೂ ನಮಗೆ ಬಿಡುಗಡೆ ಸಿಗುತ್ತದೆ, ನಮಗೆ ಎಲ್ಲಿ ಹೋದರೂ ಒಳ್ಳೇದಾಗ್ತದೆ ಎಂಬುದಾಗಿ ಅನೇಕರು ಚಿಂತೆ ಮಾಡ್ತಾ ಇದ್ದಾರೆ. ಅಂಥವರಿಗೆ ದೇವರು ಆ ಒಂದು ವಿಡಿಯೋಗಳನ್ನ ಮಾಡಿ ನಾವು ಯೂಟ್ಯೂಬ್ ಅಲ್ಲಿ, ಇನ್ಸ್ಟಾಗ್ರಾಮ್ ಅಲ್ಲಿ ಬಿಡೋದು ಒಂದೇ ಒಂದು ಉದ್ದೇಶ. ಈ ತರ ಕಷ್ಟ ನೋಡಿ ತಿಂಗಳು ಹೆಂಡತಿ ಮಕ್ಕಳು ಕಷ್ಟದಲ್ಲಿ ಮನೆಯಲ್ಲೇ ದುಡಿಯುವಂಥವ್ರು, ಮನೆಯಲ್ಲೇ ಇರುವಂತ ಪರಿಸ್ಥಿತಿ ಅವ್ರು ಹೇಳುವಾಗ ನನಗೆ ತುಂಬಾ ದುಃಖ ಆಯಿತು. ಯಾಕಂತಂದ್ರೆ ದುಡಿದು ಮಕ್ಕಳಿಗೆ ಕುಟುಂಬಕ್ಕೆ ನೋಡ್ಕೊಳ್ಬೇಕಾದವ್ರೆ ಮನೇಲಿ ಕೂತ್ಕೊಂಡಿದ್ದಾರೆ. 1 ತಿಂಗಳಲ್ಲ, 2 ತಿಂಗಳಲ್ಲ, ಸುಮಾರು 3-4 ತಿಂಗಳು ಅವರು ಮನೇಲಿ ಕೂತ್ಕೊಂಡಿದ್ದಾರೆ. ಸುಮಾರು ಒಂದು 20,000-30 ಸಾವಿರ ರೂಪಾಯಿ ಅವರು ಅವರ ತಾಲೂಕಾ ಬೀದರ್ ಜಿಲ್ಲೆಯಲ್ಲಿ ಅನೇಕ ಹಾಸ್ಪಿಟಲ್ಗಳಲ್ಲಿ ಅಮೌಂಟ್ ಅನ್ನ ಖರ್ಚು ಮಾಡಿ ಲಾಸ್ಟ್ ಅಲ್ಲಿ ಅವರು ನನಗೆ ಫೋನ್ ಮಾಡಿ ಅವ್ರ ಪ್ರಾಬ್ಲಮ್ ಅನ್ನ ಹೇಳ್ಕೊಂಡಾಗ ಅವ್ರಿಗೆ ನಾನು ಹೇಳಿದೆ ಏನಂತಂದ್ರೆ, ನೀವು ನಮ್ಮ ಸಭೆಗೆ ಬರ್ರಿ, ದೇವರು ನಿಮಗೆ ಬಿಡುಗಡೆ ಕೊಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗೆ ಅವ್ರು 3 ಸಂಡೇ, 1 ಶುಕ್ರವಾರ ನಮ್ಮ ಸಭೆಗೆ ಬಂದಿದ್ದಾರೆ. 3ನೇ ಸಂಡೇನೆ ಅವರು ಸಾಕ್ಷಿ ಹೇಳ್ತಾ ಇದ್ದಾರೆ, ದೇವರು ನನಗೆ ಸಂಪೂರ್ಣವಾಗಿ ಬಿಡುಗಡೆ ಕೊಟ್ಟಿದ್ದಾನೆ ಎಂಬುದಾಗಿ. ದೇವರಿಗೆ ಸ್ತೋತ್ರವಾಗಲಿ. ಮತ್ತೆ ಯಾವ ಕೆಲಸವನ್ನ ಇವರು ಕಳ್ಕೊಂಡಿದ್ದಾರೋ ಆ ಕೆಲಸವನ್ನ ದೇವರೇ ಇವರಿಗೆ ಕೊಡುತ್ತಾನೆ ಎಂಬುದಾಗಿ ನನಗೆ ಹೇಳ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರ ಮಾಡಿ ನಾವು ಜೋರಾಗಿ ಕೈಗಳನ್ನ ತಟ್ಟಿ ನಾವು ದೇವರಿಗೆ ಸ್ತೋತ್ರ ಮಾಡೋಣ. ದೇವರಿಗೆ ಮಹಿಮೆ ಆಗಲಿ. ಮತ್ತು ದೇವರು ಒಂದು ಒಳ್ಳೆ ಕೆಲಸ ಇವರಿಗೆ ಕೊಡಬೇಕು. ಯಾವ ಕೆಲಸವನ್ನ ಕಳ್ಕೊಂಡಿದ್ದಾರೋ ಅದೇ ಕೆಲಸವನ್ನ ದೇವರು ಒದಗಿಸಲಿ ಎಂಬುದಾಗಿ ನಾನು ಆಶೀರ್ವಾದ ಮಾಡ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಜೀಸಸ್.